Hello everyone, my name is Sachin S. Kauda. I am working as a lecturer in Government Polytechnic for Women, Hole Narsipura. Let us continue our discussion with digital integrated circuits. This is session 4 of digital integrated circuits. In this session, we will discuss about the voltage levels in TTL, the voltage levels in CMOS and comparison of characteristics between ECL, TTL, I2L and CMOS logic families. So before jumping into these topics, let us revise the topics that we had studied in the previous session. So last session alli ನಾವು ಏನು ನೋಡಿದ್ವಿ ಅಂದರೆ we had discussed about the basic gates of TTL logic family. Basic gate TTL logic family ಯಾವುದು? NAND gate. Similarly, the basic gate of CMOS logic family. CMOS logic family ಅಲ್ಲಿ basic gate inverter. We had discussed in detail about the circuit, how the circuit is built, the working of TTL NAND gate. ಸೊ ಯಾವ ರೀತಿ ನಾವು ಇನ್ಪುಟ್ಸ್ನ ಕೊಟ್ಟಾಗ ಔಟ್ಪುಟ್ಸ್ ಚೇಂಜ್ ಆಗುತ್ತೆ, ಅದರೊಳಗಡೆ ಯಾವ್ಯಾವ ಕಾಂಪೊನೆಂಟ್ಸ್ ಇದೆ, ಯಾವ್ಯಾವ ಟ್ರಾನ್ಸಿಸ್ಟರು ಆನ್ ಆಗುತ್ತೆ, ಯಾವ ಟ್ರಾನ್ಸಿಸ್ಟರ್ ಆಫ್ ಆಗುತ್ತೆ ಫಾರ್ ಅ ಸ್ಪೆಸಿಫಿಕ್ ಇನ್ಪುಟ್ ಕಂಡೀಷನ್ ಅನ್ನೋದನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ ಫಾರ್ TTL NAND gate. Similarly, we had also discussed about the working of CMOS inverter. CMOS inverter ಅಲ್ಲೂ ಸಹ ನಾವು ಇನ್ಪುಟ್ ಕೊಟ್ಟಾಗ ಯಾವಾಗ PMOS ಆನ್ ಆಗುತ್ತೆ, ಯಾವಾಗ NMOS ಆನ್ ಆಗುತ್ತೆ, ಯಾವಾಗ ಅದೆರಡು ಆಫ್ ಆಗುತ್ತೆ, ಯಾವ ಇನ್ಪುಟ್ ಕಂಡೀಷನ್ಗೆ ನಮ್ಮ ಇನ್ವರ್ಟರು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು CMOS ಇನ್ವರ್ಟರ್ ಅಲ್ಲೂ ಸಹ ನೋಡಿದ್ವಿ. ಸೊ ಇನ್ ದಿಸ್ ಸೆಷನ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ದಟ್ ಈಸ್ voltage levels in TTL as well as in CMOS. ಸೊ ಈ ವೋಲ್ಟೇಜ್ ಲೆವೆಲ್ ಬಗ್ಗೆ ನಾವು ಏನಕ್ಕೆ ತಿಳ್ಕೊಬೇಕು? ವೈ ಇಸ್ ದ ವೋಲ್ಟೇಜ್ ಲೆವೆಲ್ ಇಂಪಾರ್ಟೆಂಟ್ ಇನ್ ಎ ಲಾಜಿಕ್ ಫ್ಯಾಮಿಲಿ? ಫಸ್ಟ್ ರೀಸನ್ ಇಂಪಾರ್ಟೆನ್ಸ್ ಏನಕ್ಕೆ ಅಂದರೆ ನಮಗೆಲ್ಲರಿಗೂ ಗೊತ್ತು, ನಾವು ಡಿಜಿಟಲ್ ಎಲೆಕ್ಟ್ರಾನಿಕ್ಸಲ್ಲಿ ಯಾವುದೇ ಒಂದು ಗೇಟ್ ಅಥವಾ ಯಾವುದೇ ಒಂದು ಸರ್ಕ್ಯೂಟ್ನ ಬರೆದಾಗ ಇನ್ಪುಟ್ಸ್ನ ನಾವು ಹೈ ಅಥವಾ ಲೋ ಅಂದರೆ 1 or 0 ಇನ್ಪುಟ್ಸ್ ಆಗಿ ಸಪ್ಲೈ ಮಾಡ್ತೀವಿ, ಇನ್ಪುಟ್ಸ್ ಕೊಡ್ತೀವಿ. ಅದೇ ರೀತಿ ಔಟ್ಪುಟ್ಟು ಸಹ ನಮಗೆ ಎರಡೇ ಸ್ಟೇಟ್ ಇರೋದು, ಇಲ್ಲ 0 ಇರಬೇಕು ಅಥವಾ 1 ಇರಬೇಕು. ಅದನ್ನೇ ನಾವು ಲೋ ಆರ್ ಹೈ ಅಂತ ಕರಿತೀವಿ. 0 and 1 ಅಥವಾ ಲೋ ಆರ್ ಹೈ ಆರ್ ಜಸ್ಟ್ ರೆಪ್ರೆಸೆಂಟೇಷನ್ಸ್. ಅದೇನಂದರೆ ರೆಪ್ರೆಸೆಂಟೇಷನ್ ಆಫ್ ಅ ಪರ್ಟಿಕ್ಯುಲರ್ ವೋಲ್ಟೇಜ್ ಲೆವೆಲ್. ಎಕ್ಸಾಂಪಲ್ಗೆ 0 ಅಂತ ಹೇಳಿದ್ರೆ, ದಿಸ್ ಇಸ್ ಫಾರ್ ಎನ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್. 0 ಅಂತ ಹೇಳಿದ್ರೆ 0 volts ಇರ್ಬೋದು ಅಥವಾ 0.1 volt ಇರ್ಬೋದು. ದೇರ್ ಇಸ್ ಎ ಸರ್ಟನ್ ರೇಂಜ್. 0 ಲಾಜಿಕ್ ಲೆವೆಲ್ ಬರಬೇಕು ಅಂತ ಹೇಳಿದ್ರೆ 0 volts ಇಂದ 1 volt 2 volt ಡಿಪೆಂಡಿಂಗ್ ಅಪಾನ್ ದ ಲಾಜಿಕ್ ಫ್ಯಾಮಿಲಿ. ಬಿಟ್ವೀನ್ ದಟ್ ವೋಲ್ಟೇಜ್ ರೇಂಜ್ ಇತ್ತು, 0 ಇಂದ ಒಂದು ಲೆವೆಲ್ವರೆಗೂ ಇತ್ತು ವೋಲ್ಟೇಜ್ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ ಅ ಲಾಜಿಕ್ 0 ಅಂತ ಕರಿತೀವಿ ಅಥವಾ ಲೋ ಸ್ಟೇಟ್ ಅಂತ ಕರಿತೀವಿ. ಅದೇ ರೀತಿ ಹೈ ಸ್ಟೇಟ್ ಅಂತ ಕರಿಬೇಕಾದ್ರೆ ನಾವು 1 ಅಂತ ಕರಿತೀವಿ. ಅದಕ್ಕೆ ವೋಲ್ಟೇಜ್ ಲೆವೆಲ್ ಎಷ್ಟಿರಬೇಕು? ಸೊ ಇನ್ಪುಟ್ಟಲ್ಲಿ ಅಥವಾ ಔಟ್ಪುಟ್ಟಲ್ಲಿ ಎಷ್ಟು ವೋಲ್ಟೇಜ್ ಬಂತು ಆ ಒಂದು ವೋಲ್ಟೇಜ್ ಬೇಸಿಸ್ ಮೇಲೆ ನಾವು ಅದು ಹೈ ಆಗಿದೆಯಾ ಅಥವಾ ಲೋ ಆಗಿದೆಯಾ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಅದು ಒನ್ ಆಫ್ ದ ಇಂಪಾರ್ಟೆನ್ಸ್. ಸೊ ಇನ್ನೊಂದು ಇಂಪಾರ್ಟೆನ್ಸ್ ನಮ್ಮ ವೋಲ್ಟೇಜ್ ಲೆವೆಲ್ಸು ಏನಕ್ಕೆ ಅಂತ ಹೇಳಿದ್ರೆ, ಸೊ ವಿ ಆಲ್ ನೋ ವೈಲ್ ಡೂಯಿಂಗ್ ಸರ್ಕ್ಯೂಟ್ಸ್ನ ನಾವು ಬಿಲ್ಡ್ ಮಾಡಬೇಕಾದ್ರೆ ವಿ ಯೂಸ್ ಮಲ್ಟಿಪಲ್ ಐಸಿಸ್. ಸೊ ಬೇರೆ ಬೇರೆ ಐಸಿಗಳನ್ನ ಯೂಸ್ ಮಾಡ್ತೀವಿ. ಆ ರೀತಿ ಐಸಿಗಳನ್ನು ನಾವು ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ವಿ ಮೇ ಯೂಸ್ ಐಸಿಸ್ ವಿಚ್ ಬಿಲಾಂಗ್ ಟು ಡಿಫ್ರೆಂಟ್ ಲಾಜಿಕ್ ಫ್ಯಾಮಿಲೀಸ್. ಸೊ ಬೇರೆ ಬೇರೆ ಲಾಜಿಕ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋ ಐಸಿನ ಒಂದೇ ಸರ್ಕ್ಯೂಟಲ್ಲಿ ನಾವು ಯೂಸ್ ಮಾಡಿರ್ಬೋದು. ಆ ಒಂದು ಸಿಚುವೇಶನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು IC belonging to a particular logic family, suppose for example TTL logic ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋ ಅಂಥ IC ನಾವು CMOS ಲಾಜಿಕ್ ಫ್ಯಾಮಿಲಿಗೆ ಬಿಲಾಂಗ್ ಆಗಿರೋ ಅಂಥ ICಗೆ ಕನೆಕ್ಟ್ ಮಾಡಬೇಕು. ಸೊ ಇಂಟರ್ ಕನೆಕ್ಟಿವಿಟಿ ಬಿಟ್ವೀನ್ 2 different logic families, ಇಂಟರ್ ಕನೆಕ್ಟಿವಿಟಿ ಬಿಟ್ವೀನ್ ICs ಬಿಲಾಂಗಿಂಗ್ ಟು 2 different logic families. ಆ ಒಂದು ಸಿನಾರಿಯೋ ಬಂದಾಗ ನಮಗೆ ಇನ್ಪುಟ್ ಲಾಜಿಕ್ ಲೆವೆಲ್ ಆಫ್ ದಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ and input voltage of that particular family, output voltage of that particular logic family are important. Voltage levels compatible ಇರಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಯಾವುದೋ ಎರಡು ಐಸಿನ ನೀವು ಒಟ್ಟಿಗೆ ಕನೆಕ್ಟ್ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ ಸಪೋಸ್ ಎ ಮತ್ತು ಬಿ ಅಂತ ಎರಡು ಐಸಿನ ಒಟ್ಟಿಗೆ ಕನೆಕ್ಟ್ ಮಾಡಿರ್ತೀರಾ. ಬಿ ಐಸಿದು ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜು 5 volts ಇರುತ್ತೆ. 5 ಮೇಲ್ಗಡೆ ನೀವು ಕೊಟ್ಟರೆ ಐಸಿ ಬರ್ನ್ ಆಗ್ಬೋದು. ನೀವು ಎ ಇಂದ ಬರ್ತೀರಾ ಅಂತ ಔಟ್ಪುಟ್ಟು 10 volts ಕೊಟ್ರಿ ಅಂತ ಹೇಳಿದ್ರೆ ಬಿ ಅನ್ನ ಐಸಿ ಬರ್ನ್ ಆಗ್ಬೋದು. ಸೊ ಅದರಲ್ಲೂ ಸಹ ನಿಮಗೆ ವೋಲ್ಟೇಜ್ ಲೆವೆಲ್ಸ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ದಟ್ ಈಸ್ ಆಲ್ಸೋ ಅನದರ್ ರೀಸನ್
why you should know the voltage levels of different logic families. So first let us see the voltage levels in TTL. TTL ಅಲ್ಲಿ ಇನ್ಪುಟ್ ಅಲ್ಲಿ ಮತ್ತೆ ಔಟ್ಪುಟ್ ಅಲ್ಲಿ ಎಷ್ಟೆಷ್ಟು ವೋಲ್ಟೇಜ್ ಬಂದರೆ ನಾವು ಅದನ್ನು ಹೈ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಲೋ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಈ ಟಾಪಿಕಲ್ಲಿ ಅಥವಾ ಈ ಸೆಕ್ಷನಲ್ಲಿ ನೋಡೋಣ. ಸೊ ವಿ ಆಲ್ ನೋ ದ TTL, the ICs belonging to TTL logic family starts with 74 ಅನ್ನೋ ನಂಬರಿಂದ ICಗಳ ಹೆಸರು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ 74XX ಅಂದರೆ XX ಅಂದರೆ ಏನಾದ್ರು ಇರ್ಬೋದು, 74LS. ಸೊ 74LS ಅಂದರೆ 74 ಲೋ ಪವರ್ ಸ್ಕಾಟ್ಕಿ ಅಂತ. ಸೊ ನಾವಿದು ಲಾಜಿಕ್ ಫ್ಯಾಮಿಲಿ ಕ್ಲಾಸಿಫಿಕೇಶನ್ ನೋಡ್ಬೇಕಾದ್ರೆ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. 74LS ಅಂದರೆ ಲೋ ಪವರ್ ಸ್ಕಾಟ್ಕಿ. ಸೊ ದೀಸ್ ಆರ್ ದ ಟೂ ಮೋಸ್ಟ್ ವೈಡ್ಲಿ ಯೂಸ್ಡ್ ICs in TTL ಲಾಜಿಕ್ ಫ್ಯಾಮಿಲಿ. TTL ಲಾಜಿಕ್ ಫ್ಯಾಮಿಲಿಯಲ್ಲಿ 74 ಸೀರೀಸ್ ಆ್ಯಂಡ್ 74LS ಸೀರೀಸ್ ICಗಳು ವೈಡ್ ಆಗಿ ಅಥವಾ ಎಲ್ಲ ಕಡೆನೂ ಯೂಸ್ ಮಾಡ್ತೀವಿ. ಸೊ ಈ ನಮ್ಮ ICದು ವೋಲ್ಟೇಜ್ ಲೆವೆಲ್ಸ್, ಇನ್ಪುಟ್ ವೋಲ್ಟೇಜ್ ಲೆವೆಲ್ ಮತ್ತು ಔಟ್ಪುಟ್ ವೋಲ್ಟೇಜ್ ಲೆವೆಲ್ ಎಷ್ಟಿರಬೇಕು ಅನ್ನೋದನ್ನು ವಿ ಕಾಲ್ ಇಟ್ ಆಸ್ ಇನ್ಪುಟ್ ಪ್ರೊಫೈಲ್ ಆ್ಯಂಡ್ ಔಟ್ಪುಟ್ ಪ್ರೊಫೈಲ್. ಸೊ ಫಾರ್ ಅ TTL ಲಾಜಿಕ್ ಫ್ಯಾಮಿಲಿ ಪ್ಲಸ್ VCC ಈಸ್ ಈಕ್ವಲ್ ಟು ಪ್ಲಸ್ 5 volts DC ಆ್ಯಂಡ್ VOH ಮಿನಿಮಮ್ ಅಂದರೆ ಮಿನಿಮಮ್ ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್. ಮಿನಿಮಮ್ ಹೈ ಲೆವೆಲ್ ಔಟ್ಪುಟ್ ವೋಲ್ಟೇಜ್ ಅದು 2.4 DC ಇದ್ದರೆ ನಾವು H ಈಸ್ ಈಕ್ವಲ್ ಟು 1 ಅಂತ ಕರಿತೀವಿ, ಅಂದರೆ ಲಾಜಿಕ್ ಹೈ. ಇನ್ನೊಂದು ಸಲ ಹೇಳ್ತೀನಿ, 2.4 voltsಯಿಂದ 5 voltsವರೆಗೂ ವೋಲ್ಟೇಜ್ ಲೆವೆಲ್ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಲಾಜಿಕ್ ಲೆವೆಲ್ 1 ಅಥವಾ ಹೈ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ವೋಲ್ಟೇಜು 0.4 voltsಯಿಂದ 0 ಒಳಗಡೆ ಅಥವಾ 0ಇಂದ 0.4 volts ಒಳಗಡೆ VOL ಮ್ಯಾಕ್ಸ್ ಅಂದರೆ ಮ್ಯಾಕ್ಸಿಮಮ್ ಔಟ್ಪುಟ್ ವೋಲ್ಟೇಜ್ ಫಾರ್ ಲೋ ಲೆವೆಲ್. ಮ್ಯಾಕ್ಸಿಮಮ್ ಔಟ್ಪುಟ್ ವೋಲ್ಟೇಜ್ ಫಾರ್ ಲೋ ಲೆವೆಲ್. ಲೋ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ಮು 0.4 volts ಇರಬೇಕು ಮತ್ತು ಮಿನಿಮಮ್ಮು 0 volts ಇರಬೇಕು. 0 volts ಮತ್ತು 0.4 volts ಒಳಗಡೆ ವೋಲ್ಟೇಜ್ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಲಾಜಿಕ್ ಝೀರೋ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದನ್ನು ನಾವು ಈ ಒಂದು ಡಯಾಗ್ರಾಮಿಂದ ಅಬ್ಸರ್ವ್ ಮಾಡ್ಬೋದು. ಸೊ ಈ ಡಯಾಗ್ರಾಮಲ್ಲಿ ದೇರ್ ಆರ್ 2 parts. ಲೆಫ್ಟ್ ಸೈಡಲ್ಲಿರೋದು ಔಟ್ಪುಟ್ ಪ್ರೊಫೈಲ್, ರೈಟ್ ಸೈಡಲ್ಲಿರೋದು ಇನ್ಪುಟ್ ಪ್ರೊಫೈಲ್. ಸೊ ಔಟ್ಪುಟ್ ಪ್ರೊಫೈಲ್ ಅಂತ ಹೇಳಿದ್ರೆ ಔಟ್ಪುಟ್ಟಲ್ಲಿ ಯಾವುದೇ ಒಂದು ICಯಲ್ಲಿ ಅಥವಾ ಯಾವುದೇ ಒಂದು ಗೇಟಲ್ಲಿ ಇನ್ಪುಟ್ಸ್ ಮತ್ತು ಔಟ್ಪುಟ್ಸ್ ಇರುತ್ತೆ. ಔಟ್ಪುಟ್ಟು ಹೈ ಆಯಿತು ಅಂತ ಹೇಳಿದ್ರೆ ಎಷ್ಟು ವೋಲ್ಟೇಜ್ ಇರಬೇಕು. ಅದೇ ರೀತಿ ರೈಟ್ ಸೈಡಲ್ಲಿರೋದು ಇನ್ಪುಟ್ ಹೈ ಅಥವಾ ಲೋ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ವೋಲ್ಟೇಜ್ ರೇಂಜ್ ಇರಬೇಕು ಅನ್ನೋದನ್ನ ಈ ಡಯಾಗ್ರಾಮು ನೀಟಾಗಿ ಸ್ಪೆಸಿಫೈ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ಅಬೌಟ್ ದ ಔಟ್ಪುಟ್ ಫಸ್ಟ್. ಸೊ ಲೆಫ್ಟ್ ಸೈಡಲ್ಲಿ ಔಟ್ಪುಟ್ ಪ್ರೊಫೈಲ್ ಕಾಣ್ತಾ ಇದೆ. ಸೊ ಲಾಜಿಕ್ 0 ಅಥವಾ L ಈಸ್ ಈಕ್ವಲ್ ಟು 0 ಅಥವಾ ಲೋ ಲೆವೆಲ್ ಔಟ್ಪುಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ 0 to 0.4 volts ಇರಬೇಕು. ವೋಲ್ಟೇಜ್ ಲೆವೆಲ್ ಎಷ್ಟಿರಬೇಕು? 0ಇಂದ 0.4 volts ಇರಬೇಕು. ಸೊ ಅದನ್ನು ನಾವು ಮೆನ್ಷನ್ ಮಾಡಿದ್ದೀವಿ. VOL ಮ್ಯಾಕ್ಸ್, ಮ್ಯಾಕ್ಸಿಮಮ್ ಔಟ್ಪುಟ್ ವೋಲ್ಟೇಜ್ ಫಾರ್ ಲೋ ಲೆವೆಲ್. ಮ್ಯಾಕ್ಸಿಮಮ್ ಔಟ್ಪುಟ್ ವೋಲ್ಟೇಜ್ ಫಾರ್ ಲೋ ಲೆವೆಲ್ ಈಸ್ 0.4 volts. Similarly, at the output, for us to consider it as high, ಔಟ್ಪುಟ್ಟಲ್ಲಿ ನಾವು ಹೈ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ದ ವೋಲ್ಟೇಜ್ ಲೆವೆಲ್ ಶುಡ್ ಬಿ ಇನ್ ಬಿಟ್ವೀನ್ 2.4 ಆ್ಯಂಡ್ 5 volts. ಸೊ VOH ಮಿನಿಮಮ್ ಅಂತ ಕರೆದಿದ್ದೀವಿ. ಸೊ VOH ಮಿನಿಮಮ್ ಅಂತ ಹೇಳಿದ್ರೆ ಮಿನಿಮಮ್ ವೋಲ್ಟೇಜ್ ದಟ್ ಈಸ್ ನೀಡೆಡ್ ಟು ಬಿ ಕನ್ಸಿಡರ್ಡ್ ಆಸ್ ಹೈ. 2.4 ಮತ್ತು 5 volts ಮಧ್ಯೆ ಇದ್ದರೆ ನಾವು ಅದನ್ನು ಏನಂತ ಕನ್ಸಿಡರ್ ಮಾಡ್ತೀವಿ? ಹೈ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಸೊ ಔಟ್ಪುಟ್ಟಲ್ಲಿ ವೋಲ್ಟೇಜ್ 3.5 volts ಬಂತು ಅಂತ ಹೇಳ್ಕೊಳ್ಳೋಣ. ಆವಾಗ ಔಟ್ಪುಟ್ಟಲ್ಲಿ ವೋಲ್ಟೇಜ್ 3.5 ಬಂತು ಅಂತ ಹೇಳಿದ್ರೆ ನಾವು ಅದನ್ನು ಹೈ ಅಥವಾ 1 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಔಟ್ಪುಟ್ಟಲ್ಲಿ ವೋಲ್ಟೇಜು 0.1 volts ಬಂತು ಅಂತ ಕನ್ಸಿಡರ್ ಮಾಡಿದ್ರೆ ಅದನ್ನು ನಾವು ಲಾಜಿಕ್ 0 ಅಥವಾ ಲೋ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಿಮಿಲರ್ಲಿ ಯು ಕ್ಯಾನ್ ಸಿ ದ ಇನ್ಪುಟ್ ಪ್ರೊಫೈಲ್. ಸೊ ಔಟ್ಪುಟ್ ಪ್ರೊಫೈಲಲ್ಲಿರೋಂಥ ವೋಲ್ಟೇಜ್ಗೂ ಇನ್ಪುಟ್ ಪ್ರೊಫೈಲಲ್ಲಿರೋಂಥ ವೋಲ್ಟೇಜ್ಗೂ ಡಿಫ್ರೆನ್ಸ್ ಇದೆ. ಯು ಕ್ಯಾನ್ ಆಲ್ ಅಬ್ಸರ್ವ್ ಹಿಯರ್. ಸೊ ಇಲ್ಲಿ ಏನಾಗಿದೆ, ಇನ್ಪುಟ್ ಪ್ರೊಫೈಲ್ ಅಂದರೆ ನಾವು ಇನ್ಪುಟ್ ಸಪ್ಲೈ ಮಾಡ್ತೀವಲ್ಲ, ನಮ್ಮ ಗೇಟ್ಸ್ಗೆ ಇನ್ಪುಟ್ ಕೊಡ್ತೀವಲ್ಲ, ಆ ಇನ್ಪುಟ್ಟನ್ನು ಸಹ ನಾವು 0 ಅಥವಾ 1 ಅಂತ ಕರಿತೀವಿ. ಇನ್ಪುಟ್ 0 ಆಯಿತು, ಇನ್ಪುಟ್ಟು 0 ಆಯಿತು ಅಂತ ಹೇಳಿದ್ರೆ ವೋಲ್ಟೇಜ್ ಲೆವೆಲ್ ಎಷ್ಟಿರಬೇಕು ಅಂದರೆ 0 to 0.8 volts ಇರಬೇಕು. ಅದನ್ನು ನಾವು 0.8 voltsನ VIL ಮ್ಯಾಕ್ಸ್ ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜ್ ಫಾರ್ ಲೋ ಲೆವೆಲ್, ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜ್ ಫಾರ್ ಲೋ ಲೆವೆಲ್ ಈಸ್ ಈಕ್ವಲ್ ಟು 0.8.
0 ಇಂದ 0.8 ಒಳಗಡೆ ಇನ್ಪುಟ್ಟಿಗೆ ವೋಲ್ಟೇಜ್ ಬಂತು ಅಂತ ಹೇಳಿದ್ರೆ ಅದನ್ನು ನಾವು L = 0 ಅಥವಾ ಲೋ ಸ್ಟೇಟ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇನ್ಪುಟ್ಟಲ್ಲಿ ಹೈ ಸ್ಟೇಟ್ ಆಗಿದೆ ಅಥವಾ H = 1 ಅಥವಾ 1 ಆಯಿತು ಇನ್ಪುಟ್ಟಲ್ಲಿ ಸಪ್ಲೈ ಮಾಡಿರೋದು ಅಂತ ಹೇಳಿದ್ರೆ ವೋಲ್ಟೇಜ್ ಲೆವೆಲ್ಲು 2 ಇಂದ 5 ಒಳಗಡೆ ಇರಬೇಕು. 2 ವೋಲ್ಟ್ಸಿಂದ 5 ವೋಲ್ಟ್ಸ್ ಒಳಗಡೆ ಇರಬೇಕು. ಸೊ ಆ 2 ವೋಲ್ಟ್ಸ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ VIH ಮಿನಿಮಮ್, ಅಂದರೆ ಮಿನಿಮಮ್ ಇನ್ಪುಟ್ ವೋಲ್ಟೇಜ್ ಟು ಬಿ ಕನ್ಸಿಡರ್ಡ್ ಆಸ್ ಹೈ ಆಗಬೇಕು ಅಂದರೆ ಮಿನಿಮಮ್ ವೋಲ್ಟೇಜ್ ಎಷ್ಟಿರಬೇಕು ಇನ್ಪುಟ್ ಸೈಡಲ್ಲಿ, ಸೊ ಅದು 2 ಆಗಿರಬೇಕು. VCC ಅಂದರೆ ಸಪ್ಲೈ ವೋಲ್ಟೇಜ್, ಎಲ್ಲರಿಗೂ ಗೊತ್ತು 5. ಸೊ 2 ವೋಲ್ಟ್ಸಿಂದ 5 ವೋಲ್ಟ್ಸ್ ಒಳಗಡೆ ವೋಲ್ಟೇಜ್ ಬಂತು ಇನ್ಪುಟ್ಟಲ್ಲಿ ಅಂತ ಹೇಳಿದ್ರೆ ಅದನ್ನು ನಾವು ಹೈ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸಪೋಸ್ ಫಾರ್ ಎಕ್ಸಾಂಪಲ್ ಇನ್ಪುಟ್ಟಲ್ಲಿ ವಿ ಹ್ಯಾವ್ ಗಿವನ್ ಆರ್ ದ ಇನ್ಪುಟ್ಟಲ್ಲಿ ವೋಲ್ಟೇಜು 3 ವೋಲ್ಟ್ಸ್ ಇದೆ. ಅವಾಗ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಹೈ ಅಥವಾ ಲಾಜಿಕ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಇನ್ಪುಟ್ಟಲ್ಲಿ ವೋಲ್ಟೇಜು 0.5 ವೋಲ್ಟ್ಸ್ ಇದೆ. ಸೊ ಅವಾಗ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ಪುಟ್ಟಲ್ಲಿ ಲಾಜಿಕ್ 0 ಇದೆ ಅಥವಾ ಲೋ ಸ್ಟೇಟ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ slide summarizes whatever I have explained in the previous diagram. ಸೊ ಪ್ರೀವಿಯಸ್ ಡಯಾಗ್ರಾಮಲ್ಲಿ ಅಥವಾ ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋ ಥರ ಈ ಒಂದು ಸ್ಲೈಡು ಎಲ್ಲದನ್ನು ಸಮ್ಮರೈಸ್ ಮಾಡುತ್ತೆ. ಸೊ ಲೆಟ್ ಅಸ್ ಸಿ ಅಗೈನ್ VOH ಮಿನಿಮಮ್. So as I have already told, the minimum output voltage in high state logic 1 ಅಥವಾ ಹೈ ಸ್ಟೇಟ್ ಆಗಬೇಕು ಔಟ್ಪುಟ್ಟಲ್ಲಿ ಅಂತ ಹೇಳಿದ್ರೆ 2.4 ವೋಲ್ಟ್ಸ್ ಇರಬೇಕು ಮಿನಿಮಮ್. ಅದ್ರ ಮೇಲಿದ್ರೆ ಕಂಪಲ್ಸರಿ ಅದನ್ನು ಹೈ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿ VOL ಮ್ಯಾಕ್ಸ್, ಮ್ಯಾಕ್ಸಿಮಮ್ ಔಟ್ಪುಟ್ ವೋಲ್ಟೇಜ್ ಇನ್ ಲೋ ಸ್ಟೇಟ್, ಅಂದರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟಿರಬೇಕು ಔಟ್ಪುಟ್ಟಲ್ಲಿ, ನಾನು ಅದನ್ನು ಲೋ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಅಥವಾ ಲಾಜಿಕ್ 0 ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಅಂದರೆ 0.4 ವೋಲ್ಟ್. 0.4ಗಿಂತ ಕಡಿಮೆ ಇತ್ತು ವೋಲ್ಟೇಜ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಲಾಜಿಕ್ 0. ಸಿಮಿಲರ್ಲಿ ಇನ್ಪುಟ್ ಪ್ರೊಫೈಲಲ್ಲಿ VIH ಮಿನಿಮಮ್, ಅಂದರೆ ದ ಮಿನಿಮಮ್ ಇನ್ಪುಟ್ ವೋಲ್ಟೇಜ್ ಗ್ಯಾರಂಟಿಡ್ ಟು ಬಿ ರೆಕಗ್ನೈಸ್ಡ್ ಆಸ್ ಲಾಜಿಕ್ 1. ಇನ್ಪುಟ್ಟಲ್ಲಿ ಕಂಪಲ್ಸರಿ ಲಾಜಿಕ್ 1 ಅಥವಾ ಹೈ ಇದೆ ಅಂತ ನಾವು ಕನ್ಸಿಡರ್ ಮಾಡಬೇಕಂದ್ರೆ ಎಷ್ಟು ವೋಲ್ಟೇಜ್ ಇರಬೇಕು ಅಂದರೆ 2 ವೋಲ್ಟ್ಸ್ ಇರಬೇಕು. 2 ವೋಲ್ಟ್ಸ್ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕಂಪಲ್ಸರಿ ಲಾಜಿಕ್ 1 ಅಥವಾ ಹೈ ಅಂತ ಕನ್ಸಿಡರ್ ಮಾಡ್ತೀವಿ. ಮಿನಿಮಮ್ 2 ಇರಬೇಕು. ಅದೇ ರೀತಿ VIL ಮ್ಯಾಕ್ಸ್ ಅಂದರೆ ದ ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜ್ ಗ್ಯಾರಂಟಿಡ್ ಟು ಬಿ ರೆಕಗ್ನೈಸ್ಡ್ ಆಸ್ ಲಾಜಿಕ್ 0, ಅಂದರೆ ಎಷ್ಟು ವೋಲ್ಟೇಜು ಜಾಸ್ತಿ ಎಷ್ಟು ವೋಲ್ಟೇಜ್ ಇರುತ್ತೆ ಅಲ್ಲಿವರೆಗೂ ನಾವು ಲಾಜಿಕ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ದ ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜ್ ಗ್ಯಾರಂಟಿಡ್ ಟು ಬಿ ರೆಕಗ್ನೈಸ್ಡ್ ಆಸ್ ಲಾಜಿಕ್ 0. VIL ಮ್ಯಾಕ್ಸ್ = 0.8 ವೋಲ್ಟ್ಸ್, ಅಂದರೆ 0.8 ವೋಲ್ಟ್ಸ್ಗಿಂತ ಕಡಿಮೆ ನಮ್ಮ ಇನ್ಪುಟ್ ಸೈಡಲ್ಲಿ ಇತ್ತು ಅಂತ ಹೇಳಿದ್ರೆ 0.8 ವೋಲ್ಟ್ಸ್ ಅಥವಾ ಅದಕ್ಕಿಂತ ಕಡಿಮೆ ಇತ್ತು ನಮ್ಮ ಇನ್ಪುಟ್ ಸೈಡಲ್ಲಿ ಅಂತ ಹೇಳಿದ್ರೆ ಅದನ್ನು ನಾವು ಲಾಜಿಕ್ 0 ಅಥವಾ ಲೋ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. 0.8ಗಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ವಿ ಕ್ಯಾನಾಟ್ ಕನ್ಸಿಡರ್ ಇಟ್ ಆಸ್ ಎ ಲೋ ಸ್ಟೇಟ್. ಸೊ ದಿಸ್ ಈಸ್ ಅ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಲಾಜಿಕ್ ಲೆವೆಲ್ಸ್ ಇನ್ TTL ಫ್ಯಾಮಿಲಿ. ಸೊ TTL ಫ್ಯಾಮಿಲಿಯಲ್ಲಿ ಲಾಜಿಕ್ ವೋಲ್ಟೇಜ್ ಲೆವೆಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತಾಯಿತು. Next, similar to TTL logic family, we have voltage levels in CMOS. So, as a matter of fact, ಈ voltage levels ಪ್ರತಿಯೊಂದು ಲಾಜಿಕ್ ಫ್ಯಾಮಿಲಿಗೂ ಇರುತ್ತೆ. ಬಟ್ ಅಕಾರ್ಡಿಂಗ್ ಟು ಅವರ್ ಸಿಲೆಬಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ದ voltage levels for TTL as well as CMOS, since these two are the most widely used logic families. So 74HC is the most widely used CMOS family. ಸೊ ಇದು ನಮ್ಮ 74HCXX ಅನ್ನೋದು CMOS ಫ್ಯಾಮಿಲಿಯಲ್ಲಿ ತುಂಬ ಯೂಸ್ ಮಾಡೋ ಅಂತ ಈ ಸೀರೀಸ್ ICಗಳು. ಸೊ ದ ಇನ್ಪುಟ್ ಪ್ರೊಫೈಲ್ ಮತ್ತು ಔಟ್ಪುಟ್ ಪ್ರೊಫೈಲ್ ಆರ್ ಸಿಮಿಲರ್ ಟು ಅವರ್ TTL ಲಾಜಿಕ್ ಫ್ಯಾಮಿಲಿ. ಡಯಾಗ್ರಾಮ್ಸ್ ಆರ್ ಸಿಮಿಲರ್ ಬಟ್ ದ ವೋಲ್ಟೇಜ್ ಲೆವೆಲ್ಸ್ ಆರ್ ಆಫ್ ಕೋರ್ಸ್ ಡಿಫರೆಂಟ್. So from the output profile, each circuit will produce a voltage between VCC = 5 volts DC and VOH minimum = 4.9 volt DC to signify high = 1. So let us jump into the output profile and input profile diagram to understand better about the voltage levels that are to be considered as high and low in both output profile as well as input profile. ಸೊ ಈ ಚಿತ್ರದಲ್ಲಿ ನಾವು ನೋಡ್ಬೋದು ಔಟ್ಪುಟ್ ಪ್ರೊಫೈಲ್ ಮತ್ತು ಇನ್ಪುಟ್ ಪ್ರೊಫೈಲ್ ಆಫ್ ಅ CMOS ಲಾಜಿಕ್ ಫ್ಯಾಮಿಲಿ. ಸೊ ಲೆಫ್ಟ್ ಸೈಡ್ ಇರೋದು ಔಟ್ಪುಟ್ ಪ್ರೊಫೈಲ್, ರೈಟ್ ಸೈಡ್ ಇರೋದು ಇನ್ಪುಟ್ ಪ್ರೊಫೈಲ್. ಔಟ್ಪುಟ್ ಪ್ರೊಫೈಲ್ ಅಂದರೆ ಏನಪ್ಪ ಅಂದರೆ ನಮ್ಮ ICಯಲ್ಲಿ ಔಟ್ಪುಟ್, ಸೊ ಯಾವುದೇ ಒಂದು ಗೇಟಲ್ಲಿ ಇನ್ಪುಟ್ಸು ಮತ್ತು ಔಟ್ಪುಟ್ಸ್ ಇದ್ದೇ ಇರುತ್ತೆ. ಔಟ್ಪುಟ್ಟಲ್ಲಿ ಎಷ್ಟು ವೋಲ್ಟೇಜ್ ಅಪಿಯರ್ ಆದರೆ ನಾವು ಅದನ್ನು
ಹೈ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ ಲೋ ಅಂತ ಕನ್ಸಿಡರ್ ಮಾಡ್ತೀವಿ ಅಥವಾ 1 ಅಂತ ಅಥವಾ 0 ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದನ್ನ ನಾವು ಔಟ್ಪುಟ್ ಮತ್ತು ಇನ್ಪುಟ್ ಪ್ರೊಫೈಲಲ್ಲಿ ನೋಡ್ಬೋದು. ಫ್ರಮ್ ದ ಔಟ್ಪುಟ್ ಪ್ರೊಫೈಲ್, ಫಾರ್ ಅ ವೋಲ್ಟೇಜ್ ಟು ಬಿ ಕನ್ಸಿಡರ್ಡ್ ಆಸ್ ಲಾಜಿಕ್ 0, ಲಾಜಿಕ್ 0 ಆಗಬೇಕು ಅಂತ ಹೇಳಿದ್ರೆ ಔಟ್ಪುಟ್ಟಲ್ಲಿ ವೋಲ್ಟೇಜ್ ಎಷ್ಟಿರಬೇಕು ಅಂದರೆ 0 ಇಂದ 0.1 ವೋಲ್ಟ್ಸ್ ಒಳಗಡೆ ಇರಬೇಕು. ಎನಿಥಿಂಗ್ ಬಿಟ್ವೀನ್ 0 ಆ್ಯಂಡ್ 0.1 ವೋಲ್ಟ್ಸ್ ಅಟ್ ಔಟ್ಪುಟ್ ಈಸ್ ಕನ್ಸಿಡರ್ಡ್ ಆಸ್ ಲಾಜಿಕ್ 0 ಅಥವಾ ಲೋ ಸ್ಟೇಟ್. ಸಿಮಿಲರ್ಲಿ, ಎನಿ ವೋಲ್ಟೇಜ್ ಬಿಟ್ವೀನ್ 4.9 volts and 5 volts is considered as H is equal to 1 ಅಥವಾ ಹೈ ಸ್ಟೇಟ್ ಅಥವಾ ಲಾಜಿಕ್ 1 ಅಂತ ನಾವು ಔಟ್ಪುಟ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಔಟ್ಪುಟ್ ಪಿನ್ನಲ್ಲಿ ಅಥವಾ ಔಟ್ಪುಟ್ ಪೋರ್ಟಲ್ಲಿ ನಮಗೆ ವೋಲ್ಟೇಜು 4.9 ಮತ್ತು 5 volts ಮಧ್ಯ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಲಾಜಿಕ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದ ವೋಲ್ಟೇಜಸ್ ಆರ್ ಡಿಫ್ರೆಂಟ್ ಫಾರ್ ದ ಇನ್ಪುಟ್ ಪ್ರೊಫೈಲ್. ಸೊ ಇನ್ಪುಟ್ ಪ್ರೊಫೈಲ್ಗೆ ವೋಲ್ಟೇಜಸ್ಸು ಡಿಫ್ರೆಂಟ್ ಇರುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಇನ್ ದಿಸ್ ಡಯಾಗ್ರಾಮ್. ಸೊ ಫಾರ್ ಇನ್ಪುಟ್ ಟು ಬಿ ಕನ್ಸಿಡರ್ಡ್ ಆಸ್ ಲಾಜಿಕ್ 0, the voltage should be in between 0 volts and 1.5 volts. 0 ಇಂದ 1.5 volts ಮಧ್ಯ ಇದ್ರೆ ವೋಲ್ಟೇಜು, ನಾವು ಅದನ್ನು ಲಾಜಿಕ್ 0 ಅಥವಾ ಲೋ ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳೋದಾದರೆ ಇನ್ಪುಟ್ ಸೈಡಲ್ಲಿ ನಮಗೆ 0.5 volts ಬಂತು ವೋಲ್ಟೇಜು, ಆವಾಗ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಸೊ ವಿ ಕನ್ಸಿಡರ್ ಇಟ್ ಆಸ್ ಅ ಲಾಜಿಕ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಇನ್ಪುಟ್ ಸೈಡಲ್ಲಿ 3.5 volts ಇಂದ 5 volts ವರೆಗೂ ವೋಲ್ಟೇಜ್ ಬಂತು. ಸೊ ಇನ್ಪುಟ್ ಸೈಡಲ್ಲಿ 3.5 volts ಇಂದ 5 volts ವರೆಗೂ ನಮಗೆ ವೋಲ್ಟೇಜ್ ಬಂತು. ಸೊ ಆವಾಗ ನಾವು ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ? ಹೈ ಇನ್ಪುಟ್, H is equal to 1 ಅಥವಾ ಹೈ ಸ್ಟೇಟ್ ಅಥವಾ ಲಾಜಿಕ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಫ್ರಮ್ ದಿಸ್ diagram, the input and output profile diagram, you can clearly see the voltage levels vary for ಔಟ್ಪುಟ್ ಪ್ರೊಫೈಲ್ ಆಸ್ ವೆಲ್ ಆಸ್ ಇನ್ಪುಟ್ ಪ್ರೊಫೈಲ್. ಸೊ ಇನ್ಪುಟ್ ಪ್ರೊಫೈಲಲ್ಲಿ ನೀವು ಲಾಜಿಕ್ 0 ಅಂತ ಕನ್ಸಿಡರ್ ಮಾಡಬೇಕಾದ್ರೆ ವೋಲ್ಟೇಜ್ ಲೆವೆಲ್ಸು ಬೇರೆ ಬೇರೆ ಇದೆ. ಅಂದರೆ 0 ಇಂದ 1.5 ವರೆಗೂ ಇದ್ದರೆ ಇನ್ಪುಟ್ ಸೈಡಲ್ಲಿದ್ದರೆ ನಾವು ಅದನ್ನು ಲಾಜಿಕ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಔಟ್ಪುಟ್ ಸೈಡಲ್ಲಿ 0 ಇಂದ 0.1 ಒಳಗಡೆ ಇದ್ದರೆ ಮಾತ್ರ ನಾವು ಲಾಜಿಕ್ ಲೋ ಅಥವಾ ಲಾಜಿಕ್ 0 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಮತ್ತೆ ಅದಷ್ಟು ಬಿಟ್ಟು ಇನ್ನೂ 2 ರೇಂಜಸ್ ಇದೆ. ಔಟ್ಪುಟ್ ಸೈಡಲ್ಲಿ 0.1 volts ಇಂದ 4.9 volts ವರೆಗೂ ಇದೆ. ಮತ್ತು ಇನ್ಪುಟ್ ಸೈಡಲ್ಲಿ 1.5 volts ಇಂದ 3.5 volts ಮಧ್ಯ ಒಂದು ವೋಲ್ಟೇಜ್ ರೇಂಜ್ ಇದೆ. ಸೊ ಆ ರೇಂಜನ್ನ ನಾವು ಲೈನ್ಸಲ್ಲಿ ತೋರಿಸಿದ್ದೀವಿ. ಸೊ ಅದು ಏನು ಮೆನ್ಷನ್ ಮಾಡುತ್ತೆ ಅಂದರೆ ಇನ್ಡಿಟರ್ಮಿನೇಟ್ ಸ್ಟೇಟ್. ಸೊ ಅದು 0ನೂ ಅಲ್ಲ 1ನೂ ಅಲ್ಲ, ಇನ್ಪುಟ್ 0ನೂ ಆಗಿಲ್ಲ 1ನೂ ಆಗಿಲ್ಲ, ಇನ್ಡಿಟರ್ಮಿನೇಟ್ ಸ್ಟೇಟ್ನ ಸ್ಪೆಸಿಫೈ ಮಾಡುತ್ತೆ. ಸೊ ಲೆಟ್ ಅಸ್ ಸಮ್ಮರೈಸ್ ಅಬೌಟ್ ದ ವೋಲ್ಟೇಜ್ ಲೆವೆಲ್ಸ್ ಇನ್ CMOS. ಸೊ ಫಸ್ಟ್ ಒನ್ ಈಸ್ VOH minimum. ದ ಮಿನಿಮಮ್ ಔಟ್ಪುಟ್ ವೋಲ್ಟೇಜ್ ಇನ್ ಹೈ ಸ್ಟೇಟ್. ಹೈ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ವೋಲ್ಟೇಜು ಔಟ್ಪುಟ್ ಸೈಡಲ್ಲಿ ಇರಬೇಕು? ವಿ ಹ್ಯಾವ್ ಆಲ್ರೆಡಿ ಸೀನ್ ದಟ್ ಈಸ್ 4.9 volts. ನೆಕ್ಸ್ಟ್ ಒನ್ ಈಸ್ VOL max, ದ ಮ್ಯಾಕ್ಸಿಮಮ್ ಔಟ್ಪುಟ್ ವೋಲ್ಟೇಜ್ ಇನ್ ಲೋ ಸ್ಟೇಟ್. ಔಟ್ಪುಟ್ಟಲ್ಲಿ ಲೋ ಬರಬೇಕು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟು ವೋಲ್ಟೇಜ್ ಇರಬಹುದು, ಎಲ್ಲಿವರೆಗೂ? 0 ಅಂತೂ ಮಿನಿಮಮು. 0 ಇಂದ ಎಲ್ಲಿವರೆಗೂ ಇದ್ದರೆ ವೋಲ್ಟೇಜು ನಾವು ಔಟ್ಪುಟ್ ಸೈಡಲ್ಲಿ ಲೋ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ 0.1 volts. 0 ಇಂದ 0.1 volts ಒಳಗಡೆ ನಮ್ಮ ವೋಲ್ಟೇಜ್ ಇತ್ತು ಅಂತ ಹೇಳಿದ್ರೆ ಔಟ್ಪುಟ್ ಸೈಡಲ್ಲಿ ವಿ ಕನ್ಸಿಡರ್ ಇಟ್ ಆಸ್ ಅ ಲೋ ಲೆವೆಲ್ ಅಥವಾ ಲಾಜಿಕ್ 0. ಸಿಮಿಲರ್ಲಿ ಕನ್ಸಿಡರಿಂಗ್ ದ ಇನ್ಪುಟ್ ಪ್ರೊಫೈಲ್ ಆರ್ ಇನ್ಪುಟ್ ಸೈಡ್, VIH minimum, the minimum input voltage in high state ಅಥವಾ ಲಾಜಿಕ್ 1. ಹೈ ಆಗಿರಬೇಕು ನಮ್ಮ ಇನ್ಪುಟ್ ಸೈಡಲ್ಲಿ. ಇನ್ಪುಟ್ ಹೈ ಆಗಬೇಕು ಅಂದರೆ ಮಿನಿಮಮ್ ವೋಲ್ಟೇಜ್ ಎಷ್ಟಿರಬೇಕು ಅಂತ ಹೇಳಿದ್ರೆ 3.5 volts. ಮ್ಯಾಕ್ಸಿಮಮ್ ಎಷ್ಟಿರಬೇಕು ಹೈ ಆಗಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ 5 volts. 3.5 ಮತ್ತು 5 volts ಮಧ್ಯ ವೋಲ್ಟೇಜ್ ಇತ್ತು ಅಂತ ಹೇಳಿದ್ರೆ ವಿ ಕನ್ಸಿಡರ್ ಇಟ್ ಆಸ್ ಅ ಲಾಜಿಕ್ 1. Next one is VIL max. So the maximum input voltage in low state. ಮ್ಯಾಕ್ಸಿಮಮ್ ಇನ್ಪುಟ್ ವೋಲ್ಟೇಜ್ ಇನ್ಪುಟ್ ಸೈಡಲ್ಲಿ ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟಿರಬೇಕು ನಮ್ಮ ಲಾಜಿಕ್ 0 ಅಂತ ಕನ್ಸಿಡರ್ ಮಾಡಬೇಕಾದ್ರೆ, ಲಾಜಿಕ್ 0 ಅಥವಾ ಲೋ ಸ್ಟೇಟ್ ಅಂತ ಕನ್ಸಿಡರ್ ಮಾಡಬೇಕಾದ್ರೆ ಮ್ಯಾಕ್ಸಿಮಮ್ ವೋಲ್ಟೇಜ್ ಎಷ್ಟಿರಬೇಕು ಇನ್ಪುಟ್ ಸೈಡಲ್ಲಿ ಅಂದರೆ 1.5 volts. 0 ಇಂದ 1.5 volts ಒಳಗಡೆ ನಮ್ಮ ವೋಲ್ಟೇಜ್ ರೇಂಜ್ ಇತ್ತು ಅಂತ ಹೇಳಿದ್ರೆ ವಿ ಕನ್ಸಿಡರ್ ಇಟ್ ಆಸ್ ಅ ಲಾಜಿಕ್ 0 ಇನ್ ದ ಇನ್ಪುಟ್ ಪ್ರೊಫೈಲ್. ಸೊ ದಿಸ್ ಈಸ್ ಅಬೌಟ್ ದ ವೋಲ್ಟೇಜ್ ಲೆವೆಲ್ಸ್ ಇನ್ CMOS ಆಸ್ ವೆಲ್ ಆಸ್ TTL. ಲಾಜಿಕ್ ಫ್ಯಾಮಿಲೀಸ್. ಸೊ ಇದೆರಡರಿಂದ ನೀವು ಅಬ್ಸರ್ವ್ ಮಾಡ್ಬೋದು ದ ವೋಲ್ಟೇಜ್ ಲೆವೆಲ್ಸ್ ಫಾರ್ ಲಾಜಿಕ್ ಹೈ ಆಸ್ ವೆಲ್ ಆಸ್ ಲಾಜಿಕ್
ಲೋ, ಲಾಜಿಕ್ ಹೈ ಮತ್ತು ಲಾಜಿಕ್ ಲೋ ಅಥವಾ 0 ಮತ್ತು 1 ಸ್ಟೇಟ್ಗೆ ವೋಲ್ಟೇಜ್ ಲೆವೆಲ್ಸು CMOS ಲಾಜಿಕ್ ಫ್ಯಾಮಿಲಿಗೆ ಮತ್ತು TTL ಲಾಜಿಕ್ ಫ್ಯಾಮಿಲಿಗೆ ಡಿಫರ್ ಆಗುತ್ತೆ. ಲಾಜಿಕ್ ಫ್ಯಾಮಿಲೀಸ್ ಇರಲಿ, ಇಟ್ ಆಲ್ಸೋ ಡಿಫರ್ಸ್ ಫಾರ್ ಇನ್ಪುಟ್ ಪ್ರೊಫೈಲ್ ಆ್ಯಂಡ್ ಔಟ್ಪುಟ್ ಪ್ರೊಫೈಲ್ ಫಾರ್ ದ ಸೇಮ್ ಲಾಜಿಕ್ ಫ್ಯಾಮಿಲಿ. ಅದೇ ಲಾಜಿಕ್ ಫ್ಯಾಮಿಲಿ ಆಗಿದ್ರೂ ಸಹ ಇನ್ಪುಟ್ ಪ್ರೊಫೈಲ್ ಮತ್ತು ಔಟ್ಪುಟ್ ಪ್ರೊಫೈಲ್ಗಳ ಮಧ್ಯ ವೋಲ್ಟೇಜ್ ಲೆವೆಲ್ಸು ಲಾಜಿಕ್ 1 ಮತ್ತು ಲಾಜಿಕ್ 0ಗೆ ವೇರಿ ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. So next, let us see the characteristics of ECL, TTL, I2L and CMOS logic family. So ಇದನ್ನೆಲ್ಲ ನಾವು ಓದಿದ್ದೀವಿ. Now let us study again in brief about the characteristics of all the logic families. To begin with, let us see about the TTL ಅಥವಾ transistor logic family characteristics ನೋಡೋಣ. So as we already know, TTL logic family is built from BJT ಅಥವಾ bipolar junction transistor. This family is a modification of DTL, diode transistor logic family ಇದ್ದಂತಹ ಡಿಸ್ಅಡ್ವಾಂಟೇಜ್ಗಳು. ಏನು ಡಿಸ್ಅಡ್ವಾಂಟೇಜ್ಗಳು ಅಂತ ಹೇಳಿದ್ರೆ, ಟು ಓವರ್ಕಮ್ ದ ಸ್ಪೀಡ್ ಲಿಮಿಟೇಷನ್ಸ್ ಇನ್ DTL ಫ್ಯಾಮಿಲಿ. ಡಯೋಡ್ ಟ್ರಾನ್ಸಿಸ್ಟರ್ ಲಾಜಿಕ್ ಫ್ಯಾಮಿಲಿಯಲ್ಲಿ ಇದ್ದಂತಹ ಸ್ಪೀಡ್ ಲಿಮಿಟೇಷನ್ ಅಂದರೆ ಅದು ಸ್ಲೋ ಇತ್ತು ಸ್ವಲ್ಪ, ಅದನ್ನು ಓವರ್ಕಮ್ ಮಾಡೋದಕ್ಕೆ TTL ಲಾಜಿಕ್ ಫ್ಯಾಮಿಲಿನ ಕಂಡುಹಿಡಿದ್ರು. So as we already know and as we have already studied, the basic gate of this logic family is TTL NAND gate. So some of the features of TTL logic family are, it is high speed, it operates with very high speed and the cost of manufacturing is very less. So I have already told, ನೀವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಅಂಗಡಿಗೆ ಹೋಗಿ IC ತೊಗೊಂಡ್ರೆ 74 series 7400 basic gates IC, they cost hardly around 10 rupees, 10 ರೂಪಾಯಿ ಮ್ಯಾಕ್ಸಿಮಮ್ ಕಾಸ್ಟ್ ಆಗ್ಬೋದು ಫಾರ್ ಬೇಸಿಕ್ ಗೇಟ್. ಸೊ ಇಟ್ ಈಸ್ ಚೀಪರ್ ಟು ಮ್ಯಾನುಫ್ಯಾಕ್ಚರ್ ಆಲ್ಸೋ ಆ್ಯಂಡ್ ಆಲ್ಸೋ ಫಾರ್ ಅಸ್ ಟು ಪರ್ಚೇಸ್. ಸೊ ಇಟ್ ರಿಕ್ವೈರ್ಸ್ ಓನ್ಲಿ 1 ಸಪ್ಲೈ ವೋಲ್ಟೇಜ್. ಸೊ IC ನೀವು ನೋಡಿರ್ಬೋದು, ಸಪ್ಲೈ ವೋಲ್ಟೇಜು ಒಂದೇ ಒಂದು ಕೊಡ್ತೀರಾ. ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ 5 volts VCC ಅಂದರೆ ಒಂದೇ ಒಂದು ಕೊಡ್ತೀವಿ. ಬಟ್ ಇಟ್ ಈಸ್ ಲೆಸ್ಸರ್ ಇಮ್ಯೂನ್ ಟು ನಾಯ್ಸ್ ವೆನ್ ಕಂಪೇರ್ಡ್ ಟು ECL ಬಟ್ ಮೋರ್ ದ್ಯಾನ್ CMOS. ಅಂದರೆ ನಾಯ್ಸ್ ಇಮ್ಯುನಿಟಿ ECLಗಿಂತ ಕಡಿಮೆ ಇದೆ, ಬಟ್ CMOSಗಿಂತ ಜಾಸ್ತಿ ಇದೆ. Fastest saturation when compared to other logic families, low output impedance for all states, and it has a very good fan out. So obviously we all know every circuit or every gate must have low output impedance as well as high input impedance ಇರಬೇಕು ಅಂತ ಎಲ್ಲರಿಗೂ ಗೊತ್ತು. ಮತ್ತು ಫ್ಯಾನ್ ಔಟ್ ಬಗ್ಗೆನೂ ನಾವು ಮಾತಾಡಿದ್ವಿ. ಇಟ್ ಹ್ಯಾಸ್ ವೆರಿ ಗುಡ್ ಫ್ಯಾನ್ ಔಟ್. So the major limitations of this TTL logic family is, it has very large current spike when switching from low to high. Low to high ಅಂತ ಹೇಳಿದ್ರೆ ನೀವೆಲ್ಲ ಓದಿದ್ದೀರಾ ಈಗಾಗಲೇ. ಲೋ ಸ್ಟೇಟ್ ಮತ್ತು ಹೈ ಸ್ಟೇಟ್ ಅಂತ ಕ್ಲಾಕ್ ಡಯಾಗ್ರಾಮಲ್ಲಿ, ಟೈಮಿಂಗ್ ಡಯಾಗ್ರಾಮಲ್ಲೆಲ್ಲ ಬರ್ತಿದ್ದೀರಾ. ಲೋ ಇಂದ ಹೈಗೆ ಸ್ವಿಚ್ ಆಗಬೇಕಾದ್ರೆ ಇಟ್ ಹ್ಯಾಸ್ ಅ ವೆರಿ ಹೈ ಕರೆಂಟ್ ಸ್ಪೈಕ್ ಆ್ಯಂಡ್ ಆಲ್ಸೋ ದ ನಾಯ್ಸ್ ಇಮ್ಯುನಿಟಿ ಈಸ್ ಲೆಸ್. ಸೊ ನಾಯ್ಸ್ ಇಮ್ಯುನಿಟಿ ಒಂದು ICದು ಕಡಿಮೆ ಇದೆ. ನಾಯ್ಸ್ ಇಮ್ಯುನಿಟಿ ಈಸ್ ವೆರಿ ಲೆಸ್ ವಿಚ್ ಇಸ್ ಅಬೌಟ್ 0.4 volts. ಸೊ ನಾಯ್ಸ್ ಇಮ್ಯುನಿಟಿ ಶುಡ್ ಬಿ ಮೋರ್. ಪ್ರತಿಯೊಂದು ICದು ನಾಯ್ಸ್ ಇಮ್ಯುನಿಟಿ ಜಾಸ್ತಿ ಇದ್ದಷ್ಟು ನಮಗೆ ಒಳ್ಳೆಯದು. ಸೊ ನೆಕ್ಸ್ಟ್ ಲೆಟ್ ಅಸ್ ಸ್ಟಡಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ I2L ಅಥವಾ ಇಂಟಿಗ್ರೇಟೆಡ್ ಇಂಜೆಕ್ಷನ್ ಲಾಜಿಕ್. ಸೊ ದೀಸ್ ಆರ್ ಬಿಲ್ಟ್ ವಿತ್ ಮಲ್ಟಿಪಲ್ ಕಲೆಕ್ಟರ್ ಬೈಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್. ಸೊ TTL ವರ್ ಬಿಲ್ಟ್ ವಿತ್ ಮಲ್ಟಿಪಲ್ ಎಮಿಟರ್ BJT. ಇದನ್ನ I2Lನ ಅಥವಾ ಇಂಟಿಗ್ರೇಟೆಡ್ ಇಂಜೆಕ್ಷನ್ ಲಾಜಿಕ್ನ ದೇ ಆರ್ ಬಿಲ್ಟ್ ವಿತ್ ಮಲ್ಟಿಪಲ್ ಕಲೆಕ್ಟರ್ BJT. So the gates can be made smaller with this logic family than CMOS. CMOSಗಿಂತನೂ ಸಹ ಈ ಒಂದು ICಗಳನ್ನು ಸೈಜು ಕಡಿಮೆ ಮಾಡ್ಬೋದು. ಬಿಕಾಸ್ ಏನಕ್ಕಂದರೆ ಕಾಂಪ್ಲಿಮೆಂಟ್ರಿ ಟ್ರಾನ್ಸಿಸ್ಟರ್ಸ್ ಆರ್ ನಾಟ್ ನೀಡೆಡ್. ಸೊ ಇನ್ CMOS we had seen for an inverter we needed both PMOS and NMOS, whereas for this I2L we do not need complementary transistors. So they were commonly used before the advent of CMOS. CMOS ಬರೋದಕ್ಕಿಂತ ಮುಂಚೆ ನಾವು ಈ ಒಂದು I2Lನ ಯೂಸ್ ಮಾಡ್ತಿದ್ವಿ. ಸೊ ಸಿಮಿಲರ್ ಟು ಅವರ್ TTL ಬರೋದಕ್ಕಿಂತ ಮುಂಚೆ ನಾವು DTLನ ಯೂಸ್ ಮಾಡ್ತಿದ್ವಿ. ಅದೇ ಥರ CMOS ಬರೋದಕ್ಕಿಂತ ಮುಂಚೆ I2L ಲಾಜಿಕ್ ಫ್ಯಾಮಿಲಿನ ಯೂಸ್ ಮಾಡ್ತಿದ್ವಿ. ಸೊ ಸಮ್ ಆಫ್ ದ ಫೀಚರ್ಸ್ ಆರ್, these are built with multiple collector BJT. I have already told. High component density. High component density ಅಂದರೆ ಫಾರ್ ಅ ಸ್ಟ್ಯಾಂಡರ್ಡ್ ಸೈಜ್ಡ್ IC, ಒಂದು ಸ್ಟ್ಯಾಂಡರ್ಡ್ ಸೈಜ್ಡ್ ICನೆಲ್ಲ ನೋಡಿದ್ದೀರಾ, ಅದರಲ್ಲಿ ಬೇರೆ ಲಾಜಿಕ್ ಫ್ಯಾಮಿಲಿಗಳಿಗಿಂತ ಜಾಸ್ತಿ ಕಾಂಪೊನೆಂಟ್ಸ್ನ ಫಿಟ್ ಮಾಡ್ಬೋದು. ಪವರ್ ಡಿಸಿಪೇಷನ್ ಈಸ್ ಲೋ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ವಿ ಹ್ಯಾವ್ ಆಲ್ರೆಡಿ ಸೀನ್ ದ ಎಫೆಕ್ಟ್ಸ್ ಆಫ್ ಪವರ್ ಡಿಸಿಪೇಷನ್ ಆ್ಯಂಡ್ ಹೌ ಇಟ್ ಇನ್ಕ್ರೀಸಸ್ ದ ಟೆಂಪರೇಚರ್ ಆ್ಯಂಡ್ ವಾಟ್ ಆರ್ ದ ಡ್ಯಾಮೇಜಸ್ ಇಟ್ ಕ್ಯಾನ್ ಕಾಸ್ ಅನ್ನೋದನ್ನು ನೋಡಿದ್ದೀವಿ. ಲೋ ಮೆಟಲ್ ಇಂಟರ್ ಕನೆಕ್ಷನ್. ಸೊ ಒಂದಕ್ಕೊಂದು ವೈರಿಂಗು ಕಡಿಮೆ ಆಗುತ್ತೆ. ವೈರಿಂಗ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ನಮಗೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ ವೇಸ್ಟೇಜ್, ಪವರ್ ಡಿಸಿಪೇಷನ್ ಆಬ್ವಿಯಸ್ಲಿ ಕಡಿಮೆ ಆಗುತ್ತೆ.
ಸೊ ಇಟ್ ಆಪರೇಟ್ಸ್ ಬೈ ಕರೆಂಟ್ ಇನ್ಸ್ಟೆಡ್ ಆಫ್ ವೋಲ್ಟೇಜ್ ಬದಲು ಕರೆಂಟಲ್ಲಿ ಇದು ವರ್ಕ್ ಆಗುತ್ತೆ. ಸೊ ದ ಮೇಜರ್ ಡ್ರಾಬ್ಯಾಕ್ ಆರ್ ಲಿಮಿಟೇಷನ್ ಆಫ್ ದಿಸ್ I2L ಲಾಜಿಕ್ ಫ್ಯಾಮಿಲಿ ಈಸ್ the gates draw power even when not switching. So this is called as static power dissipation. This is very bad. So static power dissipation ಯಾವುದೇ ಒಂದು ಲಾಜಿಕ್ ಫ್ಯಾಮಿಲಿಗೆ ಮತ್ತು ಯಾವುದೇ ಒಂದು IC ಅಲ್ಲಿ ಇರಬಾರ್ದು. The next type of logic family is ECL ಅಥವಾ emitter coupled logic family. So ECL is a high speed integrated circuit bipolar logic family. This is the fastest among all the logic families. ಸೊ ಇಲ್ಲಿ ಏನಕ್ಕೆ ಇದು ಇಷ್ಟೊಂದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅಂದರೆ ದ ಟ್ರಾನ್ಸಿಸ್ಟರ್ಸ್ ಆರ್ ನೆವರ್ ಡ್ರಿವನ್ ಇಂಟು ಸ್ಯಾಚುರೇಷನ್ ರೀಜನ್ಗೆ ಟ್ರಾನ್ಸಿಸ್ಟರ್ನ ಯಾವಾಗಲೂ ಸಹ ನಾವು ತಗೊಂಡು ಹೋಗೋದಿಲ್ಲ. ಹಾಗಾಗಿ ದಿಸ್ ಈಸ್ ವೆರಿ ಫಾಸ್ಟ್. ದಿಸ್ ಈಸ್ ದ ಫಾಸ್ಟೆಸ್ಟ್ ಅಮಾಂಗ್ ಆಲ್ ದ ಲಾಜಿಕ್ ಫ್ಯಾಮಿಲೀಸ್. ಸೊ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಕರೆಂಟ್ ಸ್ವಿಚಿಂಗ್. ಸೊ ಕರೆಂಟ್ ಸ್ವಿಚಿಂಗ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಇಟ್ ರಿಮೂವ್ಸ್ ದ ಪ್ರಾಬ್ಲಮ್ ಆಫ್ ಸ್ಟೋರೇಜ್ ಬೈ ಪ್ರಿವೆಂಟಿಂಗ್ ದ ಟ್ರಾನ್ಸಿಸ್ಟರ್ಸ್ ಫ್ರಮ್ ಸ್ಯಾಚುರೇಟಿಂಗ್. ಸೊ ಆಸ್ ಯು ಆಲ್ರೆಡಿ ಟೋಲ್ಡ್, ಸೊ the transistors are never driven into saturation. So it consumes very high power, it is very fast, it has very low noise immunity of 0.2 to 0.25 volts, and ECL produces output and its complement. So ಎಲ್ಲ ಫ್ಲಿಪ್ ಫ್ಲಾಪ್ ಅಲ್ಲಿ ನೋಡಿದಿರಾ, ಔಟ್ಪುಟ್ ಮತ್ತೆ ಅದ್ರ ಕಾಂಪ್ಲಿಮೆಂಟ್ ಎರಡೂ ಬರುತ್ತೆ. ಅದೇ ಫ್ಲಿಪ್ ಫ್ಲಾಪ್ ಅಲ್ಲಿ ಯಾವ ರೀತಿ ಬರುತ್ತೆ, ಔಟ್ಪುಟ್ ಕ್ಯೂ ಬಾರ್ ಅಂತ ನೋಡಿದೀವಿ, ಅದೇ ರೀತಿ ECL ಸಹ ಔಟ್ಪುಟ್ ಬರುತ್ತೆ ಮತ್ತೆ ಅದ್ರ ಕಾಂಪ್ಲಿಮೆಂಟು ಸಹ ಬರುತ್ತೆ. ಕಾಂಪ್ಲಿಮೆಂಟ್ ಅಂದರೆ ಅದರ ಆಪೋಸಿಟ್ ಸ್ಟೇಟ್. So the major limitations of the ECL logic family, emitter coupled logic family, ಯಾವುದು, it requires large silicon area and it has very high power dissipation and it is also costly. So silicon area ಅಂತ ಹೇಳಿದ್ರೆ IC ಸ್ಟ್ಯಾಂಡರ್ಡ್ ಸೈಜ್ಡ್ IC ಮೇಲೆ ಕಾಂಪೋನೆಂಟ್ಸನ್ನ ಜಾಸ್ತಿ ಕೂರ್ಸೋದಕ್ಕೆ ಆಗಲ್ಲ. ವೆರಸ್ ಲಾಸ್ಟ್ I2L ಅಲ್ಲಿ we could have put in a large number of components. The voltage levels are inconvenient. So ನಾವು ಲಾಸ್ಟ್ ಟಾಪಿಕಲ್ಲಿ ನೋಡಿದ್ವಿ ವೋಲ್ಟೇಜ್ ಲೆವೆಲ್ಸ್ ಫಾರ್ TTL ಆಸ್ ವೆಲ್ ಆಸ್ CMOS. ಸೊ ಜನರಲ್ ಯೂಸೇಜ್ ಅಥವಾ ಲ್ಯಾಬ್ ಯೂಸೇಜ್ಗಳಿಗೆ ಈ ವೋಲ್ಟೇಜ್ ಲೆವೆಲ್ಸು ಅಷ್ಟು ಈಸಿಯಾಗಿ ಯೂಸ್ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ಲೋ ನಾಯ್ಸ್ ಮಾರ್ಜಿನ್. ವಿ ಹ್ಯಾವ್ ಸ್ಟಡಿಡ್ ಎಕ್ಸ್ಟೆನ್ಸಿವ್ಲಿ ಅಬೌಟ್ ನಾಯ್ಸ್ ಮಾರ್ಜಿನ್ ಆ್ಯಂಡ್ ನಾಯ್ಸ್ ಇಮ್ಯುನಿಟಿ. ಸೊ ಆಬ್ವಿಯಸ್ಲಿ ನಾಯ್ಸ್ ಮಾರ್ಜಿನ್ ಶುಡ್ ಬಿ ಹೈ. ಸೊ ದ ನೆಕ್ಸ್ಟ್ ಲಾಜಿಕ್ ಫ್ಯಾಮಿಲಿ ಈಸ್ CMOS ಅಥವಾ ಕಾಂಪ್ಲಿಮೆಂಟರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ logic family. So it uses both P-type and N-type MOSFETs. So it is used in portable electronics. These are the most widely used family for large scale devices. We have already seen this. So MOSFETs are the active switching elements in this logic family. So it supports very large fan out. That is one of the major advantage of CMOS logic family. It consumes very low power. That is why it is used in portable electronics. It has very good noise immunity and it requires very less chip area. So packing density is very high. More number of components can be packed onto a standard sized IC. So the major limitations are, so the propagation delay is high. So propagation delay is high. So we have seen about the propagation delay, and also the noise margin is around 1 volts. So now let us see some of the multiple choice questions or MCQs about the topics that we have seen in this session. So among them, the first one is, which of the following summarizes the important features of ECL ಅಥವಾ emitter coupled logic? The important features ಯಾವುದು? First one, low noise margin, low output voltage swing, negative voltage operation, fast and high power consumption. Second one, good noise immunity, negative logic, high frequency capability, low power dissipation and short propagation time. Third one, low propagation time, high frequency response, low power consumption and high output voltage swings. Or fourth one, poor noise immunity, positive supply voltage operation, good low frequency operation and low power. So the correct answer, as we have seen in the previous slides, it has low noise margin, low output voltage swing, negative voltage operation, it is very fast and it has very high power consumption. So these are the characteristics of ECL. The next question is, in TTL, voltage range 0 to 0.8 volts creates a logic level of 0, 1, infinite or default. We have already seen this. So as we already know, for TTL, logic levels 0 to 0.8 volts means it is a logic 0 ಅಥವಾ low state ಅಂತ we have already seen from the
input and output profile diagram. So which is the fastest of all the logic families? TTL, ECL, HTL, or is it DTL? So ECL, as we already know, is the fastest among all the logic families. The next question is, which is the range of invalid TTL output voltage? TTL output side alli invalid voltage range ಯಾವುದು? Is it 0 to 0.4 volts, or 0.4 volts to 2.4 volts, or is it 2.4 to 5 volts, or 0 volts to 5 volts? Invalid range. So TTL output profile na ಎಲ್ಲ ನೆನಪಿಸ್ಕೊಬೇಕು. ಸೊ ಇಲ್ಲಿ ಇನ್ವ್ಯಾಲಿಡ್ ವೋಲ್ಟೇಜ್ ರೇಂಜ್ ಅಂದರೆ ದಟ್ ಈಸ್ ಅವರ್ ಆಪ್ಷನ್ 2, 0.4 ಮತ್ತು 2.4 ವೋಲ್ಟ್ಸ್ ಮಧ್ಯ ವೋಲ್ಟೇಜ್ ಇತ್ತು ಅಂತ ಹೇಳಿದ್ರೆ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಇಟ್ ಈಸ್ ಕಾಲ್ಡ್ ಆಸ್ ಇನ್ವ್ಯಾಲಿಡ್ ರೇಂಜ್. ಅದು 0ನೂ ಅಲ್ಲ 1ನೂ ಅಲ್ಲ. So the last question is, integrated injection logic is a class of digital circuits built with, first one, single collector BJT, double emitter BJT, multiple emitter BJT, or is it multiple collector BJT? So the correct answer is option 4, multiple collector BJT, as I have already explained while explaining the features of the different logic families. So in today's session, we have seen the importance of voltage levels. We have seen the importance of voltage levels for TTL and CMOS logic family. Why it is important, why the voltage levels are important, what are the voltage levels that are present ಅನ್ನೋದನ್ನ ನೋಡಿದ್ದೀವಿ. So voltage levels actually play a very important role in interfacing. This also I have already told, and also we have understood about the different logic families. So different features of various logic families nu saha navu nodidvi. So I hope you have understood everything about this session. Thank you.